ಅಖಾಡ ಬಿಗ್ ಫೈವ್ ವಿಶೇಷನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಕಶ್ಯಪ್ ಅವರೇ, ಇಂಥ ಕೇಸ್ಗಳು ಅಂತ ಬಂದಾಗ ಬಿ ಜೆ ಪಿ ಕಾಲದಲ್ಲೆಲ್ಲ ಅದ್ಭುತವಾಗಿತ್ತು, ಜೈಲಲ್ಲಿ ಏನು ಸ್ಟ್ರಿಕ್ಟ್ ಆಗಿತ್ತು ಅಲ್ಲಿ ಏನೂ ಸಪ್ಲೈ ಆಗ್ತಿರಲಿಲ್ಲ ಅಂತಲೂ ಡಿಫೆಂಡ್ ಮಾಡೋಕ್ಕಾಗಲ್ಲ. ಕಾಂಗ್ರೆಸ್ ಕಾಲದಲ್ಲೇ ವರ್ಸ್ಟು ಇದ್ರೂ ನಾವು ಹೇಳೋಕ್ಕಾಗಲ್ಲ. ನಾವೇನು ಕೇಳ್ತಿದ್ದೀವಿ ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಯಾರೋ ಇಬ್ಬರನ್ನ ವರ್ಗಾವಣೆ ಮಾಡಿಬಿಟ್ಟಿದ್ದೀವಿ, ಒಬ್ಬರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ, ಇದರಲ್ಲೇ ಕಾಲ ಕಳೆದು ಬಿಡೋದಾ? ನೋಡಿ ರಮಾಕಾಂತ್ ಅವರೇ, ಇವತ್ತು ಪರಮೇಶ್ವರ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಜೈಲಿನಲ್ಲಿ ಇರುವ SOP ಇಟ್ಕೊಂಡು ರಿಫಾರ್ಮ್ಸ್ ಮಾಡಬೇಕು ಅಂತ. ಅಲ್ಲಿ ಇರುವ SOP ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ಇಟ್ಕೊಂಡು ಯಾವ ಮಟ್ಟದ ಬೇಸಿಕ್ ನಾವು ಕೈದಿಗಳು ಹೆಂಗೆ ನಾವು ಜೈಲೊಳಗಡೆ ಹೆಂಗೆ ಟ್ರೀಟ್ ಮಾಡಬೇಕು ಅನ್ನೋದು ಒಂದು ಇರುತ್ತೆ. ಅವ್ನು ಮನಪರಿವರ್ತನೆಗೆ ಹೋಗೋದು ಹೊರತು ಅಲ್ಲಿ ಮೋಜು ಮಸ್ತಿಗೆ ಹೋಗೋದಿಲ್ಲ. ಅವನು ಕೈದಿ ಆಗಿರೋನೊಬ್ಬ ಇಲ್ಲ ಟ್ರಯಲಲ್ಲಿರೋನು ಅಲ್ಲಿ ಮನಪರಿವರ್ತನೆಗೆ ಹೋಗ್ಬೇಕಾಗಿರೋನು, ಅವನಿಗೆ ಆದ ಸರ್ಕಾರದ ಮಟ್ಟದಲ್ಲಿ ಒಂದು SOP ಇದೆ. ಆ SOP ಟ್ರಯಲಲ್ಲಿರೋನು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಬಂದ್ಬಿಡ್ತಾನೆ ಆಚೆಗೆ. ಇಲ್ಲಿರೋ ಕಂಡೀಷನ್ಸ್ ನೋಡಿಬಿಟ್ರೆ ಟ್ರಯಲ್ಗೆ ಅಂತ ಹೋಗಿರೋ ಒಳ್ಳೆ ಟ್ರೈನಿಂಗ್ ತೊಗೊಂಡು ಬಂದ್ಬಿಡ್ತಾನೆ ಅವನು ಆಚೆಗೆ. ಸಣ್ಣ ಕಳ್ಳನ ಏನೋ ಇದ್ದವನು ಅಲ್ಲಿ ಒಳಗಡೆ ಹೋಗ್ಬಿಟ್ರೆ ಇಂಥವ್ರ ಜೊತೆ ಸೇರಿಬಿಟ್ರೆ ಸಹವಾಸ ದೋಷದಿಂದ ಆಚೆ ಬರ್ಬೇಕಾದ್ರೆ ನಟೋರಿಯಸ್ ಆಗಿಬಿಟ್ಟಿರ್ತಾನೆ ಅವನು. ಕಮಿಂಗ್ ಬ್ಯಾಕ್ ಟು ಸಬ್ಜೆಕ್ಟು, ಇವತ್ತು ನಾವು ಆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ನ ನಾನು ಹೇಳ್ದಂಗೆ ಎಲ್ಲ ಜಿಲ್ಲೆಯಲ್ಲೂ ಏನಪ್ಪ ADGP ಲ್ಯಾಂಡ್ ಆರ್ಡರ್ ಹಿತೇಂದ್ರ ಕುಮಾರು ಮತ್ತು ಸಂದೀಪ್ ಪಾಟೀಲ್ ಅವರು ವಿಸಿಟ್ ಮಾಡಿ DC ನೇತೃತ್ವದ ಒಂದು ಕಮಿಟಿ ಒಂದು ವಾರದಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಏನೇನು ನ್ಯೂನ್ಯತೆಗಳಿದೆ ಅದನ್ನು ಸರಿಪಡಿಸ್ಕೋಬೇಕು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬೇಸಿಕ್ ನ್ಯೂನ್ಯತೆಗಳು SOP ಏನಾರ ಫೇಲ್ಯೂರ್ ಆಗಿದ್ರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲವು ಜೈಲ್ ಕತೆ ಹೇಳ್ತೀನಿ ಕಶ್ಯಪ್ಜಿ, ಕೆಲವು ಜೈಲ್ಗಳ ಕತೆ ಇದು ನಾವು ಕೂಡ ಇದನ್ನು ನಾವು ಗಮನಿಸಿದ್ದೀವಿ. ಇದನ್ನು ಏನಾಗುತ್ತೆ, ಕೆಲವು ಜೈಲುಗಳಲ್ಲಿ ಒಬ್ಬರು ದಕ್ಷ ಅಧಿಕಾರಿ ಇರ್ತಾರೆ. ಆ ಅಧಿಕಾರಿ ಇದ್ದಾಗ ಏನೂ ಮಾಡೋಕ್ಕೆ ಬಿಡಲ್ಲ ಅವರು ಕೈದಿಗಳಿಗೆ, ಏನು ರೂಲ್ ಇದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾರೆ. ಅಂಥ ಟೈಮು ಎಸ್ಪೆಷಲಿ ನಾವು ಬಳ್ಳಾರಿ ಒಂದು ಸಲ ಗಮನಿಸಿದಾಗ ಬೇಕು ಅಂತ ಕೆಲವು ರೀಲ್ಸ್ ಮಾಡಿರೋದು. ಅಧಿಕಾರಿ 24 ಗಂಟೆ ನೋಡ್ಕೊಂಡು ಕೂತಿರೋಕ್ಕಾಗಲ್ಲ ಅಲ್ಲ, ಯಾರೋ ರೀಲ್ಸ್ ಮಾಡಿಬಿಡೋದು, ನೋಡಿ ಆರಾಮಾಗಿ ಹೊರಗಡೆ ಊಟ ತರಿಸ್ಕೊಂಡು ತಿಂತಾ ಇದ್ದಾರೆ, ಎಣ್ಣೆ ಯಾವುದು ಮದ್ಯ ಕುಡಿತಿದ್ದಾರೆ ಅಂತ ತೋರಿಸ್ಬಿಟ್ಟು ಹೇಗಾದರೂ ಮಾಡಿ ಅಧಿಕಾರಿ ಸಸ್ಪೆಂಡ್ ಮಾಡಿಸ್ಬೇಕು ಅಂತ ಮಾಡೋರು ಇದ್ದಾರೆ. ಇದು ಒಂದು ವರ್ಗ ಇದೆ. ಯಾಕೆಂದರೆ ಆಗಲೇ ಲೋಕೇಶ್ವರ್ ಸರ್ ಹೇಳ್ತಿದ್ರು, ಇವರು ಬರೀ ತರಬೇತಿ ಪಡ್ಕೊಂಡವ್ರಲ್ಲ, ಇವರು ಬರೀ ಆಮಿಷದಿಂದ ದುಡ್ಡು ಕೊಡ್ತೀನಿ ಒಂದು ಮೊಬೈಲ್ ತಂದ್ಬಿಡಪ್ಪ ಅಷ್ಟಕ್ಕೆ ಮಾಡೋರಲ್ಲ, ಇದರಲ್ಲಿ ಪ್ರಭಾವ ಬಳಸೋರು ಇದ್ದಾರೆ, ಭಯ ಪಡಿಸೋರು ಇದ್ದಾರೆ ಅಂತ ಹೇಳಿ. ನೋಡಿ, ಈ ಒಂದು ಎಂಟು ತಳದಿಂದ ಬುಡದಿಂದ ನೆತ್ತಿವರೆಗೆ ಒಂದು ರಿಫಾರ್ಮ್ಸ್ ಆಗಬೇಕಾಗಿರೋದು ಜೈಲಲ್ಲಿ. ಇದು ಕಾಂಗ್ರೆಸ್ ಸರ್ಕಾರ BJP ಸರ್ಕಾರ ಅಲ್ಲ. ರಿಫಾರ್ಮ್ಸ್ ಆದಾಗಲೇ ನಾವು ಈ ಕೈದಿಗಳು ಏನು ಜೈಲಿನಲ್ಲಿದ್ದಾರೆ ಅವರು ಮನಪರಿವರ್ತನೆ ಆಗ. ನಿಮ್ಮ ಅವಧಿಲೇ ಈ ತರ ಅಲ್ಲ. ನೋಡಿ ವಿಜಯೇಂದ್ರ ಅಶೋಕ್ ಅವರಲ್ಲಿ ಏನು ಮಾತಾಡಿದ್ದು ಪ್ಲೇ ಮಾಡಲ್ಲ. ಈಗ ನೋಡಿ, ರಾಜಕೀಯ ಮಾತಾಡಬೇಕು ಅಂದರೆ ನಾವು ಪಟ್ಟಿ ಕೊಡ್ಕೊಂಡು ಹೋಗ್ತೀವಿ. ಅರಗ ಜ್ಞಾನೇಂದ್ರ ಅವರು ಏನೇನು ಮಾಡಿದ್ರು, ಅವ್ರ ಕಾಲದಲ್ಲಿ ಏನಾಗಿತ್ತು, ಹೋಮ್ ಮಿನಿಸ್ಟರ್ ಆಗಿದ್ದವರು ಅಶೋಕ್ ಅವರು ಅವ್ರ ಕಾಲದಲ್ಲಿ ಏನೇನಾಗಲ್ಲ. ಒಂದ್ ನಿಮಿಷ ಜೈಲಲ್ಲಿ ಆಗಿದ್ದು 100 ಉದಾಹರಣೆ ಇದೆ. ಒಂದ್ ನಿಮಿಷ ನೀವು ಮಾತಾಡ್ತಿರ್ಬೇಕಾದ್ರೆ ನಾನು ಮಾತಾಡ್ತಿಲ್ಲ. ಒಂದ್ ನಿಮಿಷ ಇದೇ ಗುಜರಾತ್ ಅದಾನಿ ಪೋರ್ಟ್ಗೆ ಎಷ್ಟು ಕೊಕೇನ್ ಬರ್ತಾ ಇದೆ, ಎಷ್ಟು ಡ್ರಗ್ಸ್ ಬರ್ತಾ ಇದೆ ಅಂತ ನೀವೇ ಒಂದು ವರದಿ ಮಾಡಿದ್ರಿ. NIA ಅವರು ಏನ್ ಮಾಡ್ತಿದ್ದಾರೆ ರಮಾಕಾಂತ್ ಅವರೇ, ಕೇಂದ್ರದ ಗೃಹ ಸಚಿವರು ಏನ್ ಮಾಡ್ತಿದ್ದಾರೆ, ಅದಾನಿ ಪೋರ್ಟ್ಗೆ ಮುಂದ್ರಾ ಪೋರ್ಟ್ಗೆ ಯಾವ ಮಟ್ಟದ 55,000 ಕೋಟಿ ಮೊತ್ತದ ಡ್ರಗ್ಸ್ ಬಂದಿದೆ. ಇಲ್ಲಿವರೆಗೂ ಅದು ತನಿಖೆ ರಿಪೋರ್ಟ್ ಏನಾಯ್ತು, ಅದ್ರ ಬಗ್ಗೆ ಮಾತಾಡಕ್ಕೆ BJP ಅವ್ರಿಗೆ ಬಾಯ್ ಬರಲ್ಲ. ಇಲ್ಲಿ ರಸ್ತೆ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡ್ತಾರೆ, ಯಾಕಂದ್ರೆ ಅವರು ಬ್ರೌನಿ ಪಾಯಿಂಟ್ಸ್ ಮಾತಾಡ್ಬೇಕು. ಇದೇ ಅದಾನಿ ಇದು ಮುಂದ್ರಾ ಪೋರ್ಟ್ ಅದಾನಿ ಬಂದಾಗ ನಾನು ಮಾತಾಡಿದ್ದೀನಿ. ಅವ್ರಿಗೆ BJP ಅವರಿಗೆ ಇದ್ರ ಬಗ್ಗೆ ಮಾತಾಡುವ ನೈತಿಕತೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವರ ಕಾಲದಲ್ಲಿ ಯಾವ ಮಟ್ಟದಲ್ಲಿ ನಮಗೂ ಗೊತ್ತು. ಈಗ ನೀವು ಡಿಬೇಟ್ ಅಲ್ಲಿ ಇದ್ದಂಗೆನೆ ಡೆಲ್ಲಿಲಿ ಏನಾಯ್ತು, ಡೆಲ್ಲಿಲಿ 2 ಟ್ವಿನ್ ಕಾರ್ ಬ್ಲಾಸ್ಟ್ ಆಯ್ತು, ಇಲ್ಲಿ ನಿಜ ಅಲ್ವಾ? ಈಗ ಇಲ್ಲಿ ಉಗ್ರಗಾಮಿಗಳ ಕೈಯಲ್ಲಿ ಮೊಬೈಲ್ ಇದೆ ಸರ್, ಮೊಬೈಲ್ ಇದೆ. ನನಗೆ ಗೊತ್ತಿಲ್ಲ ಈ ಉಗ್ರರೇ ಪ್ಲಾನ್ ಮಾಡ್ಬಿಟ್ಟು ಅದನ್ನು ಬ್ಲಾಸ್ಟ್ ಮಾಡಿಸಿದಾರಾ, ನನಗೆ ಅದು ಗೊತ್ತಿಲ್ಲ ಸರ್. ಒಂದು ವೇಳೆ ಅದು ಆಗ್ಬಿಟ್ಟಿತ್ತು ಅಂತ ಅನ್ಕೊಳ್ಳಿ, ಯಾರ ಕಾರಣ ಅಸಂಪ್ಷನ್ ಮಾಡೋದು ಅವಶ್ಯ. ತನಿಖೆ ಆಗ್ಲಿ ಯಾರು ಮಾಡಿದ್ದಾರೆ ಕೇಳಿಸ್ಕೊಂಬಿಡಿ. ಈಗ ಯಾರೋ ಕಳ್ಳನೋ ಪಿಕ್ ಪಾಕೆಟರೋ ಏನೋ ಸಣ್ಣ ಪುಟ್ಟವರೋ ಏನೋ ಮೊಬೈಲ್ ಇಟ್ಕೊಂಡಿದ್ರೆ ಬಿಡಪ್ಪ ಅವ್ನು ಕಳ್ತನ ಏನೋ ಕಸಬು ಅನ್ಬೋದು ನಾವು. ಈ ಟೆರರಿಸ್ಟ್ಗಳ ಕೈಲಿ ಮೊಬೈಲ್ ಹೋಗುವಷ್ಟರ ಮಟ್ಟಿಗೆ ಪರಪ್ಪನಗ್ರಹಾರ ಹಣದ ವಿಚಾರದಲ್ಲಿ ದಿವಾಳಿ ಆಗಿಬಿಟ್ಟಿದೆಯಾ, ಇಲ್ಲ ಪರಪ್ಪನಗ್ರಹಾರನೇ ಪುಕ್ಕಲು ಪರಪ್ಪನಗ್ರಹಾರಣ, ಅದು ಆಫೀಸರ್ಸ್ ಪುಕ್ಲಿದಾರ ಅಲ್ಲಿ, ಅಥವಾ ಯಾವುದಾದ್ರೂ ಪ್ರಭಾವ ಬಳಸೋದಾದ್ರೆ ರಾಜಕಾರಣಿಯಿಂದನೇ ಬಂದಿರಬೇಕದು. ಶ್ರೀಮಂತ ಅಲ್ಲಿಂದ ರಾಜಕಾರಣಿಯಿಂದ ಜೈಲರ್ಗೆ. ನೋಡಿ, ಈ ತರ
ಇಲ್ಲ ಏನಪ್ಪ ಇಲ್ಲೀಗಲ್ ಆಗಿ ಮೆಟೀರಿಯಲ್ಗಳು ಯಾವ್ಯಾವ ಅಧಿಕಾರಿಗಳು ಇದು ಕೊಟ್ಟಿದ್ದಾರೋ ಕೈದಿಗಳಿಗೆ ಅವ್ರನ್ನ ಮುಲಾಜಿಲ್ದೆ ನಾವು ಸಸ್ಪೆಂಡ್ ಮಾಡಿದ್ದೀವಿ. ಸರ್ಕಾರ ನಿರ್ದಾಕ್ಷಣ್ಯ ಕ್ರಮ ತಗೊಂಡಿದ್ದೀವಿ. ನಾವು ಮುಲಾಜಿಲ್ದೆ ಅವರು ಏನೇನು ಸಪ್ಲೈ ಮಾಡಿದಾರ ಮುಂದಿನ ದಿನಗಳಲ್ಲಿ ಅದನ್ನ ಆಗದೆ ಇರೋ ರೀತಿಯಲ್ಲಿ ಸರ್ಕಾರ ನೋಡ್ಕೊಳ್ತೀವಿ. ಹಂಗನ್ಬಿಟ್ಟು ನಾವೆಲ್ಲ ಬಿಜೆಪಿ ಅವಧಿಯಲ್ಲಿ ಅವ್ರ ಅವಧಿಯಲ್ಲಿ ಯಾವ ಮಟ್ಟದ ದೊಡ್ಡ ದೊಡ್ಡ ಸ್ಕ್ಯಾಂಡಲ್ ಆಗಿತ್ತು. ಇದೇ ಗುಜರಾತಿನಲ್ಲಿ, ಮಧ್ಯಪ್ರದೇಶನಲ್ಲಿ, ದೆಹಲಿ ತಿಹಾರ್ ಜೈಲಿನಲ್ಲಿ ಏನೇನಾಗಿತ್ತು? ಪರಪ್ಪನ ಅಗ್ರಹಾರದಲ್ಲೂ ಆಗಿರ್ಲಿಲ್ಲ. ರಾಜಾತಿಥ್ಯ ಯಾರು ಕೊಟ್ಟಿದ್ರೆ? ಶಶಿಕಲಾ ಕೊಟ್ಟಿರ್ಲಿಲ್ವ ನೀವು? ಶಶಿಕಲಾಂಗೆ ಮಲ್ಕೊಳಕ್ಕೆ, ಕೂತ್ಕೊಳ್ಳಕ್ಕೆ, ನಿಂತ್ಕೊಳ್ಳಕ್ಕೆ, AC ರೂಮು, ಮಲ್ಕೊಳಕ್ಕೆ ಎಲ್ಲ ಕೊಟ್ಟಿದ್ರಲ್ಲಿ ಸ್ವಾಮಿ. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಏನೇನು ಕೊಟ್ಟಿದ್ರೆ ಉದ್ದಕ್ಕೊಂದು ಲಿಸ್ಟ್ ಇದೆ. ಇದೇ ಅರ್ಕ ಜ್ಞಾನೇಂದ್ರ, ಇದೇ ಆರ್ ಅಶೋಕ್ ಅವರು ಶಶಿಕಲಾಂಗೆ ರಾಜಾತಿಥ್ಯ ಕೊಟ್ಬಿಟ್ಟು ಅದೊಂದು ದೊಡ್ಡ IGP ರೂಪ ಅನ್ಸುತ್ತೆ ಅವಾಗ ಅದನ್ನ ಒಂದು ತನಿಖೆ ಮಾಡಿದ್ರು. ಆ ತನಿಖೆನೂ ಹಳ್ಳ ಇಡ್ಸಿದ್ರು. ಇದೆ ಬಿಜೆಪಿ ಸರ್ಕಾರ. ಅವ್ರದ್ದೇನು ಇದು ಏನು ಕರೆಕ್ಟ್ ಆಗಿ ಅವ್ರ ಸರ್ಕಾರದಲ್ಲಿ ಏನು ಎಲ್ಲ ನಾವು ಕ್ಲೀನ್ ಆಗಿ ಇದ್ಬಿಟ್ಟು ಸ್ವಚ್ಛವಾಗಿತ್ತು ಅಂತಲ್ಲ. ಇಂಥ ವಿಚಾರದಲ್ಲಿ ನಾನೇನ್ ಮಾಡಿದ್ದೆ, ನೀನೇನ್ ಮಾಡಿದ್ದೆ, ಏನಕ್ಕೆ ಆಗ್ತಿದೆ ಅಂತ ಹೇಳಿ ಇದೇನೋ SOP ಮಾಡ್ತೀವಿ ಅದು ಹೇಳ್ತಾ ಇದ್ರಲ್ಲ, ಆ ತರಣ ಇದು? ಇಲ್ಲ IPS ಹಾಕಿದ ತಕ್ಷಣ ಸರ್ ಹೋಗ್ಬಿಡುತ್ತೆ ಅಂತಾನ? ಕನ್ಕ್ಲೂಷನ್ ಇದಕ್ಕೆ ಕಾಂಗ್ರೆಸ್ ಅವ್ರಿಗೆ ಈ ಉಗ್ರರ ಬಗ್ಗೆ ಬಹಳ ವಿಶೇಷವಾದ ಕಾಳಜಿ ಯಾವಾಗ್ಲೂ ಕೂಡ. ಉಗ್ರಗಾಮಿಗಳನ್ನ ಮೀಟ್ ಮಾಡಿದೆ. ಹಫೀಜ್ ಸಯ್ಯದ್ ನ ಮೀಟ್ ಮಾಡಿರೋದು ಅದು ಇದೇ RSS ಅವ್ರನ್ನ, ಬಿಜೆಪಿ RSS ನೋಡ್ತಾ ಇದ್ದಾರೆ. ಇದೇ ಹಫೀಜ್ ಸಯ್ಯದ್ ಇದೇ ಹಫೀಜ್ ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಹೇಳ್ತಿರೋಂಥದ್ದಲ್ಲ, ರಾಜ್ಯದ ಜನ ಹೇಳ್ತಾ ಇದ್ದಾರೆ. ಅತ್ಯಂತ ಇನ್ಎಫಿಷಿಯಂಟ್ ಗೃಹ ಸಚಿವರು ಯಾರಾದ್ರೂ ಇದ್ರೆ ಅದು ಪರಮೇಶ್ವರ್. ಯಾಕೆ ಅಂತಂದ್ರೆ ಇವತ್ತು ಜೈಲಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಏನಪ್ಪ 5 ಗ್ಯಾರಂಟಿ ಅಂತಂದ್ರೆ, ಉಗ್ರಗಾಮಿಗಳ ಕೈದಿಗಳಿಗೆ ಹೇಳ್ತೀನಿ, ಮಾತನಾಡೋದಕ್ಕೆ ಮೊಬೈಲ್ ಫ್ರೀ, ರೀಚಾರ್ಜ್